ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ನ್ಯೂ ಇಯರ್ ಜೋಶ್ ಹೆಚ್ಚಾಗೇ ಇದೆ. ಜನರು ಪಾರ್ಟಿ ಮೂಡ್ನಲ್ಲಿದ್ರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಕಲರ್ ಲೈಟಿಂಗ್ಸ್ಗಳೊಂದಿಗೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸ್ ಕಣ್ಗಾವಲು ಹಾಕಲಾಗಿದೆ. ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ನ್ಯೂ ಇಯರ್ ಜೋಶ್ ಕೂಡ ಜಾಸ್ತಿನೇ ಇದೆ. ಜನ ಪಾರ್ಟಿ ಮೂಡ್ನಲ್ಲಿದ್ದರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಕಲರ್ ಲೈಟಿಂಗ್ಸ್ ಜೊತೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲನ್ನ ಇರಿಸಿದ್ದಾರೆ. ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಸಹ ಆಗಿದೆ. ಹೊಸ ವರ್ಷ 2025 ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಜನತೆ ಉತ್ಸುಕರಾಗಿದ್ದಾರೆ. ನಾವೀಗ ಬೆಂಗಳೂರಿನ ಹಾಟ್ಸ್ಪಾಟ್ ಹೊಸ ವರ್ಷದ ಕೇಂದ್ರ ಬಿಂದುವಾದಂತಹ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿದ್ದೀವಿ. ಈ ಬ್ರಿಗೇಡ್ ರಸ್ತೆಯನ್ನು ಗಮನಿಸಬಹುದು. ಈಗಾಗಲೇ ದೀಪಾಲಂಕಾರಗಳಿಂದ ಬ್ರಿಗೇಡ್ ರಸ್ತೆ ಕಂಗೊಳಿಸ್ತಿದೆ. ಮಧುವಣಗಿತ್ತಿಯಂತೆ ಇಡೀ ಬ್ರಿಗೇಡ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿರೋದನ್ನು ಕೂಡ ತಾವು ಗಮನಿಸಬಹುದು. ಈಗ ಹೊಸ ವರ್ಷಕ್ಕೆ ಆರಂಭಕ್ಕೆ ಕೇವಲ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಈಗಾಗಲೇ ಹೊಸ ವರ್ಷವನ್ನು ಕಣ್ತುಂಬಿಕೊಳ್ಬೇಕು. ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿರುವಂತಹ ಪಬ್ಗಳು ಯಾವ್ಯಾವಿದೆ, ರೆಸ್ಟೋರೆಂಟ್ಗಳು ಯಾವಿದೆ, ಈಗಾಗಲೇ ಅವೆಲ್ಲವೂ ಕೂಡ ಬುಕ್ ಆಗಿದೆ. ಈ ನಡುವೆ ಹೊಸ ವರ್ಷಕ್ಕೆ ಬರುವಂಥವರ ಕ್ಷೇಮಕ್ಕಾಗಿ ಪೊಲೀಸ್ ಇಲಾಖೆ ಒಂದಷ್ಟು ತಯಾರಿಗಳನ್ನು ಸಹ ಮಾಡಿಕೊಂಡಿದೆ. ಈ ಬ್ರಿಗೇಡ್ ರೋಡ್, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್, ಅದ್ರ ಜೊತೆಗೆ ರೆಸಿಡೆನ್ಸಿ ರಸ್ತೆ ಈ ಭಾಗಗಳಲ್ಲಿ ಸುಮಾರು 2,500 ಪೊಲೀಸರನ್ನು ನಿಯೋಜನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ 5 DCP, 18 ACP ಸೇರಿದಂತೆ 2,572 ಪೊಲೀಸರನ್ನು ನಿಯೋಜನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ CCTVಗಳನ್ನು ಅಳವಡಿಸುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಕಾರಣ ಇಷ್ಟೇ, ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ಅವಘಡಗಳಾಗಬಾರ್ದು, ಹೆಣ್ಣು ಮಕ್ಕಳನ್ನು ಕ್ಷೇಮವಾಗಿ ಕಳಿಸ್ಕೊಡ್ಬೇಕು. ಈ ನಿಟ್ಟಿನಲ್ಲಿ ಯಾರು ಕಾನೂನನ್ನು ಕೈಗೆತ್ತಿಕೊಳ್ತಾರೋ ಅಂಥವರ ಚಹರೆ ಸಿಗಬೇಕು ಅನ್ನೋ ಮಟ್ಟಿಗೆ ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು CCTVಗಳನ್ನು ಈ 3 ಪ್ರದೇಶಗಳಲ್ಲಿ ಹಾಕುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಮತ್ತು ತಾತ್ಕಾಲಿಕವಾಗಿ ಈ CCTVಗಳ ಮಾನಿಟರಿಂಗ್ ಸೆಂಟ್ರನ್ನು ಕೂಡ ಓಪನ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಮತ್ತು ಈಗಾಗಲೇ ರಸ್ತೆಯ ಬ್ಯಾರಿಕೇಡನ್ನು ಹಾಕಿರೋದನ್ನು ಸಹ ತಾವು ಗಮನಿಸಬಹುದು. ಫುಟ್ಪಾತ್ ಮತ್ತು ಮುಖ್ಯ ರಸ್ತೆ ಏನಿದೆ, ಬ್ರಿಗೇಡ್ ರಸ್ತೆ, ಈ ಮಧ್ಯದಲ್ಲಿ ಈಗಾಗಲೇ ಬ್ಯಾರಿಕೇಡನ್ನು ಹಾಕಲಾಗಿದೆ. ನಾಳೆ ಜನರು ಯಾವ ಪ್ರಮಾಣದಲ್ಲಿ ಸೇರ್ತಾರೆ, ಯಾವ ರೀತಿ ಸೇರ್ತಾರೆ ಅನ್ನೋದರ ಆಧಾರದ ಮೇಲೆ ಎಷ್ಟೊತ್ತಿಗೆ ಈ ಬ್ರಿಗೇಡ್ ರಸ್ತೆಯನ್ನು ಕ್ಲೋಸ್ ಮಾಡ್ತಾರೆ ಅನ್ನೋದನ್ನು ಆ ಬಳಿಕವಷ್ಟೇ ಪೊಲೀಸರು ನಿರ್ಧಾರವನ್ನಂತೂ ಮಾಡ್ತಾರೆ. ಆದರೆ ಈ ರಸ್ತೆಗೆ ನಾಳೆ ಯಾವುದೇ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶ ಇರೋದಿಲ್ಲ. ಕಾರಣ ಅನಿಲ್ ಕುಂಬ್ಳೆ ಜಂಕ್ಷನ್ನಿಂದಲೇ ವೆಹಿಕಲ್ಗಳನ್ನು ತಡೆಯುವ ಕೆಲಸವನ್ನು ಮಾಡಲಾಗುತ್ತೆ. ಪಾರ್ಕಿಂಗ್ ಇರಲಿ, ವೆಹಿಕಲ್ಗಳ ಓಡಾಟ ಇರಲಿ, ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಇಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಏನು ಹಾಕಲಾಗಿದೆ, ಈ ಬ್ಯಾರಿಕೇಡ್ಗಳ ಒಳಭಾಗದಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಯಾರು ವೃದ್ಧರಿರ್ತಾರೋ ಅಂಥವ್ರಿಗೆ ಪ್ರತ್ಯೇಕ ಪಥವನ್ನು ಮಾಡ್ತೀವಿ ಅನ್ನೋ ಮಟ್ಟಿಗೆ ಈಗಾಗಲೇ ಪೊಲೀಸ್ ಆಯುಕ್ತರು ಹೇಳ್ತಿದ್ರು. ಕಾವೇರಿ ಎಂಪೋರಿಯಂ ಜಂಕ್ಷನ್ ಏನಿದೆ, ಆ ಜಂಕ್ಷನ್ನಿಂದ ಬರುವಂತಹ ಸಂದರ್ಭದಲ್ಲಿ ಯಾರು ಬರ್ತಾರೋ ಕಾಲ್ನಡಿಗೆಯಲ್ಲೇ ಬರಬೇಕು. ಅವರೆಲ್ಲರಿಗೂ ಕೂಡ ಒಪೆರಾ ಜಂಕ್ಷನ್ ಹೌಸ್ ಮುಖಾಂತರ ಹೊರಭಾಗಕ್ಕೆ ತೆರಳೋದಕ್ಕೆ ಅವಕಾಶವನ್ನು ಸಹ ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಲಾಗುತ್ತೆ. ಈಗಾಗಲೇ ಟ್ರಾಫಿಕ್ ಪೊಲೀಸರು ಒಂದಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ. ಇಲ್ಲೆಲ್ಲೂ ಕೂಡ ತಾತ್ಕಾಲಿಕವಾಗಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಅದ್ರ ಜೊತೆಗೆ ಚರ್ಚ್ ಸ್ಟ್ರೀಟ್ ಈ ಸುತ್ತಮುತ್ತಲ ಭಾಗಗಳಲ್ಲಿ ಇಲ್ಲಿ ಯಾರಿಗೂ ಕೂಡ ಪಾರ್ಕಿಂಗಿಗೆ ಅವಕಾಶವಿರೋದಿಲ್ಲ. ವಾಹನ ಓಡಾಟಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿಲ್ಲ. ಹೀಗಾಗಿ ಯಾರು ಬರ್ತಾರೋ ಅಂಥವ್ರು ಮೆಟ್ರೋದ ಮುಖಾಂತರ ಮತ್ತು ಕಾಲ್ನಡಿಗೆಯಲ್ಲಿ ಬರಬೇಕು ಅನ್ನೋ ಮಟ್ಟಿಗೆ ಈಗಾಗಲೇ ಸೂಚನೆಯನ್ನು ಕೊಡುವ ಕೆಲಸವನ್ನು ಸಹ ಪೊಲೀಸ್ ಇಲಾಖೆ ಮಾಡಿದೆ. ಈಗಾಗಲೇ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಸಹ ಪೊಲೀಸರು ಮಾಡಿಕೊಂಡಿದ್ದಾರೆ. ಬಹುಶಃ ನಾಳೆ ಇಷ್ಟೊತ್ತಿಗಾಗಲೇ ಹೊಸ ವರ್ಷದ ಆರಂಭವಾಗುತ್ತೆ. ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಿರೋದ್ರಿಂದ ಎಲ್ಲ ತಯಾರಿಗಳನ್ನು ಸಹ ಪೊಲೀಸ್ ಇಲಾಖೆ ಮಾಡಿಕೊಂಡಿದ್ದು, ಯಾವುದೇ ಅಹಿತಕರ ಘಟನೆಗಳಾಗದಂತೆ ಹೊಸ ವರ್ಷವನ್ನು ಆಚರಣೆ ಮಾಡಿ ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಶೆಟ್ಟಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜನ ಸಹ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಎಂಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ ಕಲರ್ ಲೈಟಿಂಗ್ಸ್ ಜೊತೆಯಲ್ಲಿ ಸಿಂಗಾರವನ್ನ ಮಾಡಲಾಗಿದೆ. ಇದರ ಜೊತೆಗೆ ಪೊಲೀಸರು ಸಹ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಸಪರೇಟ್ ಆಗಿ ವುಮೆನ್ ಲೇನ್ ಅನ್ನ ಮಾಡೋದಕ್ಕೂ ಸಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹಾಗೂ ವೃದ್ಧರಿಗೂ ಸಹ ಸಪರೇಟ್ ಆಗಿ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಸಹ ಮಾಡಿಕೊಳ್ತಿದ್ದಾರೆ.